ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು KCET 2025 ಆಪ್ಷನ್ ಎಂಟ್ರಿ ಕುರಿತು ಅಪ್ಡೇಟ್ಸ್ನ ಕೊಡಿ ಅಂತ ಕೇಳ್ತಿದ್ರು. ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ, ನಾವು ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಆಪ್ಷನ್ ಎಂಟ್ರಿ ಮೊಬೈಲಲ್ಲೇ ಮಾಡ್ಕೋಬೋದು, ಆಪ್ಷನ್ ಎಂಟ್ರಿ ಆನ್ಲೈನಲ್ಲಿ ಇರುತ್ತಾ ಆಫ್ಲೈನಲ್ಲಿ ಇರುತ್ತಾ, ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಡೌಟ್ಸನ್ನು ಕೇಳಿದ್ರು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಡೌಟ್ಸನ್ನು ಕವರ್ ಮಾಡ್ತೀನಿ. ಸೊ ವಿಡಿಯೋ ಲೆಂತ್ ಇರುತ್ತೆ, ಬಟ್ ನಿಮ್ಗೆ 100% ಯೂಸ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಗೈಸ್, ನೋಡಿ ಫಸ್ಟ್ ಎಲ್ಲಾನು ಸೆಕೆಂಡ್ PUC ಅಲ್ಲಿ ಕೇವಲ 60% ಅಷ್ಟೇ ಬಂದಿದ್ರೆ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಹಂಗಲ್ಲ, ನಿಮಗೆ ಒಂದು ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲೇ ಅಡ್ಮಿಷನ್ಸ್ ಆದ್ರೆ ಸಿಗುತ್ತೆ. ಹೌದು, ನಾನು ನಿಮ್ಗೆ ಇವತ್ತು NIAT ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಭಾರತದಲ್ಲಿ ಏಕೈಕ ಇನ್ಸ್ಟಿಟ್ಯೂಟ್. ಇಲ್ಲಿ ನಿಮ್ಗೆ ಪೆನ್ ಮತ್ತು ಪೇಪರ್ ನಲ್ಲಿ ಕೋಡಿಂಗ್ ಆದ್ರೆ ಕಲಿಸೋದಿಲ್ಲ, ಬದಲಿಗೆ ಮೊದಲ ಸೆಮಿಸ್ಟರ್ ನಿಂದಲೇ ನಿಮ್ಗೆ ನಿಜವಾದ ಪ್ರಾಜೆಕ್ಟ್ ಗಳ ಮೇಲೆ ಕೆಲಸ ಮಾಡಿಸ್ತಾರೆ. ಅವನು ಸಹ ವಾಟ್ಸ್ಆಪ್, ನೆಟ್ಫ್ಲಿಕ್ಸ್ ಲೆವೆಲ್ ನ ಪ್ರಾಜೆಕ್ಟ್ ಗಳು. ಇದರಿಂದ ನಿಮ್ಮ ಒಂದು ರೆಸ್ಯೂಮ್ ಸಹ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಇವರ ಕರಿಕುಲಮ್ ನ ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ ಅಂತಹ ಟಾಪ್ ಎಕ್ಸ್ಪರ್ಟ್ಸ್ ಗಳು ಬಿಲ್ಡ್ ಮಾಡಿರೋದು. ಅದೇ ಕಾರಣಕ್ಕೆ ಇಲ್ಲಿ 3000+ ಕಂಪನಿಗಳು ಪಾರ್ಟ್ನರ್ಸ್ ಆಗಿ ಇದಾವೆ. ಅಂದ್ರೆ ನಿಮ್ಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಯಾವುದೇ ತರಹದ ಟೆನ್ಷನ್ ಸಹ ಇರೋದಿಲ್ಲ. ನೋಡಿ, ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದ್ಬಿಟ್ಟು ಮಂಗಳೂರು ಮತ್ತು ಬೆಂಗಳೂರು ಕ್ಯಾಂಪಸ್ ಗಳಲ್ಲಿ ಇದೆ. ಜೊತೆಗೆ ಇಲ್ಲಿ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಡಿಗ್ರಿಯೂ ಸಹ ಸಿಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಇನ್ನೂ ಸಹ 100% ಸ್ಕಾಲರ್ಶಿಪ್ ಪಡೆಯೋ ಅವಕಾಶನೂ ಸಹ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನೀವೇನೆಲ್ಲ ಏನ್ ಮಾಡ್ತೀರಾ ಅಂತಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಜೊತೆಗೆ ಇದೇ ತಿಂಗಳು 27ನೇ ತಾರೀಕು ಇವರು ಒಂದು ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಒನ್ಸ್ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗೆ ವಿಸಿಟ್ ಮಾಡಿ ಆ ಒಂದು ಲಿಂಕ್ ಮೂಲಕ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? ಆಪ್ಷನ್ ಎಂಟ್ರಿ ಬಂದು ನಮಗೆ ಆನ್ಲೈನ್ ಅಲ್ಲಿ ಇರುತ್ತಾ ಆಫ್ಲೈನ್ ಅಲ್ಲಿ ಇರುತ್ತಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಕಂಪ್ಲೀಟ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ಇರುತ್ತೆ. ಈಗ ನೀವು ಸ್ಕ್ರೀನ್ ಮೇಲೆ ಏನೊಂದು ವೆಬ್ಸೈಟ್ ಅನ್ನ ನೋಡ್ತಿದ್ದೀರಾ, ಇದೇ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನಾದ್ರೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಕೇಳಬಹುದು, ಆಪ್ಷನ್ ಎಂಟ್ರಿ ಆಗಿದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನೇನ್ ಪ್ರೊಸೀಜರ್ಸ್ ಇದೆ ಇದಕ್ಕೆ ಅಂತ. ಅಂದ್ರೆ ಈಗ ಮೊದಲಿಗೆ ನೋಡಿ, ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗಬೇಕು. ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿದ ಆದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದಕ್ಕೂ 3 or 4 days ಮುಂಚೆ ನಿಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಫಸ್ಟ್ ರೌಂಡ್ ಸ್ಕೆಡ್ಯೂಲ್. ಆ ಒಂದು ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅಲ್ಲಿ ನಿಮ್ಗೆ ಮೆನ್ಷನ್ ಆದ್ರೆ ಆಗಿರುತ್ತೆ, ನಿಮ್ಗೆ ಇಂತಹ ದಿನಾಂಕಕ್ಕೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ನಿಮ್ಗೆ 3 to 4 days ಮಿನಿಮಮ್ ಟೈಮ್ ಕೊಟ್ಟೆ ಕೊಡ್ತಾರೆ. ಒಂದೇ ದಿನದಲ್ಲಿ ಮಾಡಬೇಕು, ಇಲ್ಲ ಅಂತಂದ್ರೆ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಮಾಡಬೇಕು, ವಿತಿನ್ 1 hour ಅಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರನ್ನು ಸಹ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ನೀವು ಫಸ್ಟ್ ರೌಂಡ್ಗೆ ಏನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶ KA ಕಡೆಯಿಂದ ಏನ್ ಕೊಡ್ತಾರೆ, ಅವಾಗ ಕೊಟ್ಟಾಗ ನಿಮ್ಗೆ ಅಟ್ಲೀಸ್ಟ್ 3 days ಆದ್ರೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೀವು ಹಾಗಾಗಿ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಯಾವ ಕಾಲೇಜಸ್ ಅನ್ನ ಹಾಕ್ಬೇಕು, ಯಾವ ಕಾಲೇಜಸ್ ಅನ್ನ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನೀವು ಒಂದು ಆಪ್ಷನ್ ಎಂಟ್ರಿ ಏನಾದ್ರೆ ಮಾಡ್ಕೋಬಹುದು ಆಗಿರುತ್ತೆ. ನಿಮ್ಗೆ ಇನ್ನೇನು ಸಹ ಲೇಟ್ ಆಗೋದಿಲ್ಲ. ಆಪ್ಷನ್ ಎಂಟ್ರಿ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರ ಆದಷ್ಟು ಬೇಗ KA ಕಡೆಯಿಂದ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಸಹ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮಂತ್ ಅಂತೂ ನೀವು 100% ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. KA ಕಡೆಯಿಂದ ಫಸ್ಟ್ ರೌಂಡ್ ಅನ್ನಾದ್ರೆ ಸ್ಟಾರ್ಟ್ ಮಾಡ್ಕೋತಾರೆ. ಅಂಡ್ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂದ್ರೆ, ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನೋ ಓಕೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಾವು ಎಷ್ಟು ಕಾಲೇಜಸ್ ನ ಆಡ್ ಮಾಡಬಹುದು, KA ಕಡೆಯಿಂದ ಏನಾದ್ರೂ ಒಂದು ಲಿಮಿಟ್ ಇದೆಯಾ, ಕೇವಲ 20 ಕಾಲೇಜಸ್, ಕೇವಲ 30 ಕಾಲೇಜಸ್, ಕೇವಲ 40 ಕಾಲೇಜಸ್, ಕೇವಲ 50 ಕಾಲೇಜಸ್, ಈ ರೀತಿ ಏನಾದ್ರೂ ಲಿಮಿಟ್ ಇದೆಯಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿದಾರೆ. ನೋಡಿ, ನೀವು ಯಾವ ಕೋರ್ಸ್ಗೆ ಎಲಿಜಿಬಲ್ ಇದ್ದೀರಾ ಅಂದ್ರೆ, ಇಂಜಿನಿಯರಿಂಗ್ ಕೋರ್ಸಿಗೆ ಆಗಿರ್ಬೋದು, ನರ್ಸಿಂಗ್ ಕೋರ್ಸಿಗೆ ಆಗಿರ್ಬೋದು, ಮೆಡಿಕಲ್ ಕೋರ್ಸಿಗೆ ಆಗಿರ್ಬೋದು, ನೀವೆಲ್ಲಾ ಕಾಲೇಜಸ್ ಸಹ ಒಂದೇ ಟೈಮಿಗೆ ಆಡ್ ಮಾಡಬಹುದು. 100 ಅಲ್ಲ, 200 ಅಲ್ಲ, ಅಲ್ಲಿ ನಿಮ್ಗೆ ಎಷ್ಟು ಕಾಲೇಜಸ್ ಶೋ ಆಗುತ್ತೋ ಅಷ್ಟು ಕಾಲೇಜಸ್ ನೀವು ಆಪ್ಷನ್ ಎಂಟ್ರಿ ಏನಾದ್ರೆ ಮಾಡ್ಕೋಬಹುದು. ಓಕೆನಾ? ಸೊ ಯಾರ್ಯಾರೆಲ್ಲ ಒಂದು ಡೌಟ್ ಇತ್ತು 100+ ಮಾಡಬಹುದು ಅಂತ ಅಂದ್ರೆ, 100% ಆಗಿ 100+ ಕಾಲೇಜಸ್ ನೀವು ಆಡ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿದ್ರು, ನಾನು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕೇವಲ ಇಂಜಿನಿಯರಿಂಗ್ ಕಾಲೇಜಸ್ ಅಷ್ಟೇ ಆಡ್ ಮಾಡೋದಕ್ಕೆ ಆಗೋದಾ ಅಂತ. ಇಲ್ಲ ನೋಡಿ, ಈಗ ನೀವು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ 30 ಕಾಲೇಜಸ್ ಅನ್ನ, ನರ್ಸಿಂಗ್ ಕಾಲೇಜಸ್ ಅನ್ನ 30 ಕಾಲೇಜಸ್ ಅನ್ನ, ಮೆಡಿಕಲ್ ಕಾಲೇಜಸ್ ಅನ್ನ 30 ಕಾಲೇಜಸ್ ಅನ್ನ, ಎಷ್ಟು ಕಾಲೇಜಸ್ ಬೇಕೋ ಆಡ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಫಸ್ಟ್ 15 ಮೆಡಿಕಲ್ ಕಾಲೇಜಸ್, ಫಸ್ಟ್ 15 ನರ್ಸಿಂಗ್ ಕಾಲೇಜಸ್, ಅದಾದ್ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್. ನೀವು ಮಿಕ್ಸ್ ಬೇಕಿದ್ರು, ಯಾವ ರೀತಿ ಬೇಕಿದ್ರು ನೀವು ನಿಮ್ಮ ಒಂದು ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಬಟ್ ಏನು ಅಂತ ಅಂದ್ರೆ, ಅಲ್ಲಿ ನೀವು ಪ್ರಿಯಾರಿಟಿ ನಂಬರ್ಸ್ ಏನ್ ಕೊಡ್ತೀರಾ, ಆ ಒಂದು ಪ್ರಿಯಾರಿಟಿ ನಂಬರ್ಸ್ ಮ್ಯಾಟರ್ ಆಗುತ್ತೆ. ಈಗ 100 ಕಾಲೇಜಸ್ ಆಡ್ ಮಾಡಿದಿರಾ ಅಂತಂದ್ರೆ, 100 ಕಾಲೇಜಸ್ ಅಲ್ಲಿ ಫಸ್ಟ್ ಕಾಲೇಜ್ ಯಾವುದು, ಇಂಜಿನಿಯರಿಂಗ್ ಕಾಲೇಜ್, ಸೆಕೆಂಡ್ ಕಾಲೇಜ್ ನರ್ಸಿಂಗ್, ಥರ್ಡ್ ಮೆಡಿಕಲ್, ಮತ್ತೆ ಫೋರ್ತ್ ಇಂಜಿನಿಯರಿಂಗ್, ಈ ರೀತಿಯಾಗಿ ನಿಮ್ಗೆ PDF ಅಲ್ಲೇ ತೋರಿಸುತ್ತೆ. ಸೊ ನೀವು ಅದನ್ನ ಒಂದ್ಸಲಿ ಆದ್ರೆ ನೋಡ್ಕೋಬಹುದು. ಓಕೆನಾ? ಸೊ ಒಂದು ನೆನಪಿರ್ಲಿ, ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಷ್ಟು ಕಾಲೇಜಸ್ ಅನ್ನು ಬೇಕೋ ಆಡ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಮೊಬೈಲ್ ಅಲ್ಲೇ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳ್ಬಿಟ್ಟು. ಹೌದು, ನಿಮ್ಮ ಒಂದು ಮೊಬೈಲ್ ಅಲ್ಲೇ ಆಪ್ಷನ್ ಎಂಟ್ರಿನ ಮಾಡಬಹುದು. ಲ್ಯಾಪ್ಟಾಪ್ ಅಲ್ಲೇ ಆಪ್ಷನ್ ಎಂಟ್ರಿನ ಮಾಡ್ಬೇಕಂತ ಏನಿಲ್ಲ, ಮೊಬೈಲ್ ಅಲ್ಲೂ ಸಹ ಮಾಡಬಹುದು. ಬಟ್ ನಿಮ್ಗೆ ಈಸಿ ಆಗ್ಬೇಕು ಅಂತಂದ್ರೆ ಲ್ಯಾಪ್ಟಾಪ್ ಅನ್ನೇ ತಗೊಳ್ಳಿ. ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಅಲ್ಲೇ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಅಲ್ಲಿ ಸ್ಕ್ರೀನ್ ದೊಡ್ಡದಾಗಿರುತ್ತೆ. ಜೊತೆಗೆ ನೀವು ಏನೊಂದು ಕಾಲೇಜಸ್
ಆಡ್ ಮಾಡ್ತೀರಾ ಎಲ್ಲನೂ ಸಹ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸ್ಟೂಡೆಂಟ್ಸ್ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ಸ್ ಎಲ್ಲ ಮೊಬೈಲ್ ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಿದವರು ಇದ್ದಾರೆ, ಲ್ಯಾಪ್ಟಾಪ್ ಅಲ್ಲೂ ಸಹ ಮಾಡ್ತಾರೆ. ಬಟ್ ಏನು ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂತಂದ್ರೆ ಅದರ ಒಂದು ರೂಲ್ಸ್ ನಿಮ್ಗೆ ಗೊತ್ತಿರಬೇಕು, ಅದರ ಬಗ್ಗೆ ನಾಲೆಡ್ಜ್ ಆದ್ರೆ ಇರಬೇಕು. ಏನಾದ್ರೂ ಮಿಸ್ಟೇಕ್ಸ್ ಮಾಡಿದೀರಾ ಅಂತ ಅಂದ್ರೆ ಅದು ನಿಮಗೆ ತುಂಬಾ ಡ್ಯಾಮೇಜ್ ಆದ್ರೆ ಆಗುತ್ತೆ. ಅದೊಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ತಿದ್ದೀರಾ ಅಂತ ಅಂದ್ರೆ ಎಲ್ಲಾ ರೂಲ್ಸ್ ಅನ್ನ ತಿಳ್ಕೊಳ್ಳಿ. ಫಸ್ಟ್ ರೌಂಡ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ಯಾವ ರೀತಿ ಇರುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಏನೇನೆಲ್ಲ ಒಂದು ರೂಲ್ಸ್ ಆದ್ರೆ ಇದೆ, ಆ ಒಂದು ಶೆಡ್ಯೂಲ್ ಅಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ, ಯಾಕೆ, ಅದರ ಪರ್ಪಸ್ ಏನು ಅಂತ ಹೇಳ್ಬಿಟ್ಟು ನೀವು ಒಂದು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇರಲಿ ನಾನು 100% ಆಗಿ ನಿಮಗೆ ಕ್ಲಾರಿಫೈ ಅನ್ನ ಮಾಡ್ತೀನಿ. ಅಂಡ್ ಜೊತೆಗೆ ನೋಡಿ, ನಿಮಗೆ ಒಂದು ಆಪ್ಷನ್ ಎಂಟ್ರಿ ಕುರಿತು ಅಂತಾನೆ ಅಲ್ಲ, ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಈಗ ಇನ್ನೂ ಸಹ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ನಿಮ್ಗೆ ಪ್ರತಿದಿನನೂ ಸಹ ಕೇವಲ ಒಂದು ವಿಡಿಯೋ ಅಷ್ಟೇ ಬರ್ತಿದೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಆದ್ಮೇಲೆ ಎವ್ರಿ ಡೇ ನಿಮ್ಗೆ 2 to 3 ವಿಡಿಯೋಸ್ ಕಂಪಲ್ಸರಿ ಇರುತ್ತೆ. ಅದರಲ್ಲಿ ನಿಮ್ದು ಏನೇ ಡೌಟ್ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇರ್ತೀನಿ. ಜೊತೆಗೆ ನೀವು ಏನೆಲ್ಲ ಒಂದು ವರ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ, ಏನೆಲ್ಲ ಒಂದು ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು, ಒಂದು ಒಳ್ಳೆ ಕಾಲೇಜ್ ಸಿಗೋದಕ್ಕೆ ನೀವು ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು 100% ಆಗಿ ಗೈಡ್ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.